ಸ್ನೇಹಿತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಗಾಗಿ ಪರದಾಡ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೌದು, ಈ ಹಿಂದಿನ ದಿನಗಳಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇದ್ವು. ಅದರಲ್ಲಿ ಈಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸೊ ಅಂಥದ್ರಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ದೆಹಲಿಯಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ನೀಡಿದ್ದಾರೆ. ಸೊ ಅದರಲ್ಲಿ ಈಗ ಸಂಶಯಗಳು ಕೂಡ ಉಂಟಾಗ್ತಾ ಇದೆ. ಹೌದು, ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಟ್ಟರೆ ಅಧಿಕಾರವನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಸ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈಗಾಗಲೇ ಕಬ್ಬಿನ ಬೆಲೆ ಹೆಚ್ಚಳ ಆಗಬೇಕಂತ ಹೇಳಿಬಿಟ್ಟು ರೈತರು ಪರದಾಡ್ತಾ ಇದ್ರು. ಎಲ್ಲೆಡೆ ಕೂಡ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟ್ರೈಕ್ಗಳಾಗಿರಲಿ, ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಹೇಳಿಕೆ ಆಗಿರಲಿ, ಉತ್ತರವಾಗಿರಲಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರಲಿಲ್ಲ. ಇದು ಒಂದು ಕಡೆ ಆದರೆ, ಇನ್ನು ಜಾರಕಿಹೊಳಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ನೀಡಿರೋದೇ ಯಾಕೆ? ಸೊ ಎಲ್ಲ ವಿಷಯಗಳು ಕೂಡ ಸಂಶಯಗೀಡಾಗ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕುರ್ಚಿ ಸಿಗತ್ತಾ ಇಲ್ವಾ? ಮತ್ತು ರಾಹುಲ್ ಗಾಂಧಿಯವರು ಡೆಲ್ಲಿ ಈಗ ಹೊರದೇಶದ ಪ್ರವಾಸವನ್ನು ಈಗಾಗಲೇ ಸದ್ಯಕ್ಕೆ ತೆಗೆದುಕೊಂಡಿರುವಂತಹ ನಿರ್ಧಾರ, ಇದಕ್ಕೆ ಕಾರಣಗಳೇನು? ಸೊ ಬಹಳ ಸಂಶಯವನ್ನು ಉಂಟು ಮಾಡುವಂತಹ ವಿಷಯಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದು. ಹೌದು, ಸಿ.ಎಂ ಕುರ್ಚಿ ಬದಲಾಗುವುದಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಸೊ ಬಹಳ ತೀರಾ ಮುಖ್ಯವಾದ ವಿಚಾರ. ಇದರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಂತರೂ ಸಿ.ಎಂ ಕುರ್ಚಿಗಾಗಿ ಪರದಾಡ್ತಾ ಇರುವಂಥವರು ಅಷ್ಟಿಷ್ಟ ಅಲ್ಲ, ಅದು ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ಈಗ ವಿದೇಶ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಸೊ ಇಂತಹ ವಿಷಯಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಓಟ್ ಚೋರಿ, ಆ ಒಂದು ಡಾಕ್ಯುಮೆಂಟ್ಸು, ಈ ಒರಿಜಿನಲ್ ಡಾಕ್ಯುಮೆಂಟ್ಸು ಈ ರೀತಿಯಾಗಿ ಓಟ್ ಚೋರಿ ಆಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ರಾಜ್ಯದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂತಹ ರಾಜ್ಯದಲ್ಲಿ ಈ ರೀತಿ ಸಿ.ಎಂ ಕುರ್ಚಿಗಾಗಿ ಪರದಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಬೇಕಿತ್ತಾ ಅನ್ನುವಂತಹ ಅನುಮಾನಗಳು, ಸಂಶಯಗಳು ಕೂಡ ಇಲ್ಲಿ ಉಂಟಾಗ್ತಾ ಇದೆ. ಅದರಲ್ಲಿ ಈಗ ಬಿಹಾರ ಚುನಾವಣೆಗಿಂತ ಮುಂಚೆನೂ ಕೂಡ ಡೆಲ್ಲಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಕೂಡ ಮಾಡಿದ್ರು. ತದನಂತರ ಈಗ ಬಿಹಾರದ ಚುನಾವಣೆಯ ನಂತರ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅಂತೆ. ಅದರಲ್ಲಿ ಈಗ ಜಾರಕಿಹೊಳಿ ಅವರು ಕೂಡ, ಸತೀಶ್ ಜಾರಕಿಹೊಳಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಭೇಟಿಯನ್ನ ಆಗಿದ್ದಾರೆ. ಈ ಹಿಂದಿನ ದಿನಗಳಲ್ಲಿ ಕೂಡ ಸಿ.ಎಂ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರನ್ನ 3-4 ದಿನಗಳ ಕಾಲ ಭೇಟಿ ಆಗಿದ್ರು. ತದನಂತರ ಸಿ.ಎಂ ಕುರ್ಚಿಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಂತ ಹೇಳ್ಬಿಟ್ಟು ಎಲೆಕ್ಷನ್ ಆದ ತಕ್ಷಣ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ಹೇಳಿಕೆಗಳು ಕೂಡ ಸೃಷ್ಟಿಸಿದ್ವು. ಈ ಮೊನ್ನೆನೂ ಕೂಡ ಈ ಒಂದು ಸಂದೇಶ ಕೂಡ ಮೇಲೆ ಹೈಕಮಾಂಡ್ದಿಂದ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಗುರುಗಳು ಇನ್ನೇನು 25 ಆಗಿರಲಿ 26ನೇ ತಾರೀಕು ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಒಂದು ಒಳ್ಳೆಯ ದಿನ ಆಗಿದೆ. ಸೊ ಹಾಗಾಗಿ ಇನ್ನು ತಡ ಮಾಡಿದ್ರೆ ಉಪಯೋಗವಿಲ್ಲ. ಇಂತಹ ಸಂದರ್ಭದಲ್ಲೇ ನೀವು ಸಿ.ಎಂ ಕುರ್ಚಿಯನ್ನು ಹಿಡಿಬೇಕಾಗಿದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅದನ್ನು ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ. ಇದನ್ನು ಕೇಳಿದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಕೂಡ ಕೊಡ್ತಾರೆ. ಹಿಂದಿನ ದಿನಗಳಿಂದನೂ ಕೂಡ ಸಿ.ಎಂ ಕುರ್ಚಿ ಸಿಗ್ತಾನೇ ಇಲ್ಲ. ಸೊ ಇದು ನಿಮಗೆ ಕೊನೆಯ ಅವಕಾಶ. ಸಿ.ಎಂ ಕುರ್ಚಿ ಸಿಗದೇ ಇದ್ದರೆ ನಾನು ನನ್ನ ದಾರಿಯನ್ನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಒಂದು ಸಂದೇಶಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಹೈಕಮಾಂಡ್ ಕೂಡ ಹೇಳುತ್ತೆ, ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ನಾವು ಭೇಟಿ ಕೂಡ ಆಗೋಣ, ಅದನ್ನು ಏನು ಬದಲಾವಣೆ ಮಾಡಬೇಕಾಗಿದೆ ಅದನ್ನು ಆ ಬದಲಾವಣೆಯನ್ನು ಆದಷ್ಟು ಬೇಗ ಮಾಡೋಣ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ರವಾನೆ ಮಾಡಿದರು. ಇದಾದ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ 5 ದಿನದ ಹಿಂದೆ ಡೆಲ್ಲಿಗೆ ಹೋಗಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಭೇಟಿ ಕೊಟ್ಟು ಬರ್ತಾರೆ. ಇನ್ನೊಂದು ಕಡೆ ಕಬ್ಬಿನ ಬೆಲೆ ಏರಿಕೆ ಆಗಬೇಕು, ಟನ್ಗೆ 3,500ಕ್ಕೆ ಏರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹೌದು, ಸುಮಾರು 7ರಿಂದ 8 ದಿನದವರೆಗೂ ಕೂಡ 9 ದಿನದವರೆಗೂ ಕೂಡ ಪ್ರತಿಭಟನೆ ನಡೀತಾನೆ ಇತ್ತು. ಎಲ್ಲೆಲ್ಲೂ ಕೂಡ ಸ್ಟ್ರೈಕು, ಯಾವುದೇ ಒಂದು ಸಣ್ಣ ದಾರಿಯನ್ನು ಕೂಡ ಬಿಟ್ಟು ಕೊಡಿರಲಿಲ್ಲ. ಸೊ ರೈತರಿಗೆ ಮುಖ್ಯವಾಗಿ ಬೆನ್ನೆಲುಬು ಅವರು,
ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಸೊ ಅಂಥವರ ಬಗ್ಗೆ ಕ್ಯಾರೆ ಅನ್ನದೆ ಡೈರೆಕ್ಟಾಗಿ ದೆಹಲಿಗೆ ಹೋಗಿ ಮಾತುಕತೆ ಮಾಡುವಂತಹ ಅಂತಹ ವಿಷಯವಾದರೂ ಏನಾಗಿತ್ತು ಅನ್ನುವಂತಹ ಸಂದೇಶಗಳು, ಅನುಮಾನಗಳು ಇಲ್ಲಿ ಸೃಷ್ಟಿಸ್ತಾ ಇದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಡ್ತಾ ಇದ್ರು. ಉತ್ತರ ಕರ್ನಾಟಕ ಅಂದರೆ ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆ ಅವರ ಅಂಡರೇ ಬರುತ್ತೆ. ಅಲ್ಲಿ ಮುಖ್ಯವಾಗಿ ಸಚಿವರವರು ಅಂತಹ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗುವಂತಹ ಅವಶ್ಯಕತೆ ಆದರೂ ಏನಿತ್ತು ಅನ್ನುವಂತಹ ಅನುಮಾನಗಳು ಇಲ್ಲಿ ಪರದಾಡ್ತಾ ಇದ್ದಾವೆ. ಸೊ ಇದರ ಜೊತೆಗೇನೆ ಇಷ್ಟೆಲ್ಲ ಆದರೂ ಸಹಿತ ರೈತರ ಬಗ್ಗೆನೂ ಕೂಡ ಒಂದು ಹೇಳಿಕೆಯನ್ನು ಕೂಡ DK ಶಿವಕುಮಾರ್ ಅವರು ಕೊಡ್ತಾ ಇಲ್ಲ. ಸೊ ಇದರ ಹಿಂದೆನೂ ಕೂಡ ಏನು ವಿಷಯಗಳು ಅಡಗಿದೆ, ಯಾಕೆ ಅಂತ ನಾವು ನೋಡೋದಾದರೆ ಇದಕ್ಕೆ ಕೇವಲ ಒಂದು ಉತ್ತರ, ಒಂದು ಅನುಮಾನ ಸೃಷ್ಟಿಸುತ್ತೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿ ಸ್ನೇಹಿತರೆ. ಇಲ್ಲಿ ಒಂದು ಕಡೆ DK ಶಿವಕುಮಾರ್ ಅವರು ಇದರ ಬಗ್ಗೆ ಯಾವುದೇ ಹೇಳಿಕೆ, ಭರವಸೆಯನ್ನು ಕೊಡದೇ ಇರೋದಕ್ಕೆ ಇನ್ನು ಸಿದ್ದು ಸರ್ಕಾರಕ್ಕೆ ರೈತರು ಎಷ್ಟಾದರೂ ಬೈಕೊಳ್ಳಿ, ಎಷ್ಟಾದರೂ ಬೆಲೆಯನ್ನು ಏರಿಕೆ ಮಾಡಲಿ ಅಂತ ಪ್ರತಿಭಟನೆ ಮಾಡಲಿ, ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಿ ಸಿದ್ದು ಸರ್ಕಾರವನ್ನು ಕೆಡೂಲಿ ಅನ್ನುವಂತಹ ಉದ್ದೇಶ DK ಶಿವಕುಮಾರ್ದವ್ರದ್ದು ಆಗಿತ್ತ ಅನುಮಾನಗಳು ಸೃಷ್ಟಿಸ್ತಾ ಇದೆ. ಇನ್ನು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಕೊಡೋದಂದರೆ ಸಾಮಾನ್ಯ ವಿಷಯವ? ಸೊ ಈ ಕಡೆ DK ಶಿವಕುಮಾರ್ ಅವರು CM ಆಗಬಾರ್ದಂತ ಅವರ ಉದ್ದೇಶ ಏನಾದರೂ ಆಗಿತ್ತಾ? ಇಂತಹ ಅನುಮಾನಗಳು ಕೂಡ ಸೃಷ್ಟಿಸ್ತಾ ಇದ್ದಾವೆ. ಆದರೆ ಇದರ ಎಲ್ಲದರ ಮಧ್ಯೆ ರೈತ, ಅನ್ನದಾತ ಪರದಾಡ್ತಾ ಇದ್ದಾನೆ. ಬೆಲೆ ಏರಿಕೆ ಮಾಡಿ ಅಂತ ಹೇಳ್ಬಿಟ್ಟು 7-8 ದಿನಗಳ ಕಾಲ ಊಟ ಇಲ್ಲದೆ, ಅನ್ನ ಇಲ್ಲದೆ ರೋಡ್ನಲ್ಲಿ ಕುಂತ್ಕೊಂಡು ಅಲ್ಲೇ ಮಲ್ಕೊಂಡು, ಈಗಾಗಲೇ ಚಳಿಗಾಲ ನಿಮಗೆ ಗೊತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಅಂತಹ ಸರ್ಕಾರವನ್ನು ಓಟ್ ಹಾಕಿ ಮೇಲಕ್ಕೆ ಕಳಿಸಿದ್ರು ಆ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ ಓಟ್ ಹಾಕಿದವರೆಗೆ ಈಗ ರೋಡಿಗೆ ಇಳುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವರ ದುಡಿದಿರ್ತಕ್ಕಂತಹ, ಅವರು ಬೆಳೆದಿರ್ತಕ್ಕಂತಹ ಅನ್ನವನ್ನೇ ತಿಂದು ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ರಾಜಕಾರಣಿಗಳು ಇದರ ಬಗ್ಗೆ ಒಂದು ಸ್ವಲ್ಪನಾದರೂ ವಿಚಾರಣೆ ಮಾಡಬೇಕಾಗಿತ್ತು. ಬಹಳ ಲೇಟ್ ಮಾಡಿ, ತಡ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಿದ್ರು. ಕೊನೆಯ ಪಕ್ಷ 3250 ಇಷ್ಟು ದುಡ್ಡನ್ನು ಒಂದು ಟನ್ಗೆ ಫ್ಯಾಕ್ಟ್ರಿ ಅವರು ಕೊಟ್ಟರೆ, ಇನ್ನು ಅದರಲ್ಲಿ 50 ರೂಪಾಯಿ ಸೇರಿಸಿ ಟೋಟಲಿ 3300 ರೂಪಾಯಿ ನಿಮಗೆ ದುಡ್ಡು ಸಿಗುವಂಥದ್ದು ರೈತರಿಗೆ. ಇನ್ನು 50 ರೂಪಾಯಿ ರಾಜ್ಯ ಸರ್ಕಾರ ಹಾಕಿ ಕೊಡುವಂತೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅತ್ತ ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ನಾವಿರೋದೇ 3 ರಾಜ್ಯದಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀವಿ, ಅಂಥದ್ರಲ್ಲಿ ಇಲ್ಲಿ ನನಗೆ ಬೇಕು ಅಧಿಕಾರ, ನಿನಗೆ ಬೇಕು ಅಧಿಕಾರ, CM ಕುರ್ಚಿ ನನಗೇ ಬೇಕು, ನನಗೆ ಬೇಕು ಅಂತ ಪರದಾಡ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಓಟ್ ಚೋರಿ ಅಂತ ಹೇಳ್ಬಿಟ್ಟು ವಿದೇಶ ಪ್ರವಾಸವನ್ನು ಕೈಗೆ ತೆಗೆದುಕೊಂಡು ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದು ಇಂತಹ ಸಂದರ್ಭದಲ್ಲಿ ಕೇವಲ 3 ರಾಜ್ಯಗಳಲ್ಲಿ, ಅದರಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಈ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದರಲ್ಲಿ ರೈತರಿಗಂತೂ ಗೊತ್ತಾಗ್ಬಿಟ್ಟಿದೆ, ನಾವು ಕೈಲಿ ಆಗದ ಸರ್ಕಾರವನ್ನು ಮೇಲಕ್ಕೇರಿಸಿ ಕುಣಿಸಿದ್ದೀವಿ. ಈ ಕಡೆ ಗೃಹಲಕ್ಷ್ಮಿಯರು ಕೂಡ ಇದರ ಬಗ್ಗೆ ತೆಗಳ್ತಾನೆ ಇದ್ದಾರೆ. ಒಂದು ಕಂತನ್ನಾದರೂ ಸರಿಯಾಗಿ ಹಾಕ್ರಪ್ಪ, ಮೊದಲು ಹಾಕಿದ್ರಿ, ಈಗೇನಾಗ್ತಾ ಇದೆ ನಿಮ್ಮ ಬಳಿ? ಗ್ಯಾರಂಟಿ ಯೋಜನೆಗಳು ಅಂತ ಬಡ್ಕೊಳ್ತೀರಾ. ಒಂದು ತಿಂಗಳದ್ದು ಹಾಕ್ತೀರಾ, ಮತ್ತೊಂದು ತಿಂಗಳದನ್ನು ನೀವೇ ಇಟ್ಕೊಳ್ತೀರಾ. ಹೀಗೆ ಮಾಡೋದಾದರೆ ಗ್ಯಾರಂಟಿ ಯೋಜನೆಗಳನ್ನಾದರೂ ಯಾಕೆ ಘೋಷಿಸ್ತೀರಿ? ಯಾಕೆ ನಂಬಿಕೆಯನ್ನು, ಸುಳ್ಳು ಭರವಸೆಯನ್ನು ಕೊಡ್ತೀರಿ ಅಂತ ಜನರಿಂದ ಇಲ್ಲಿ ಒಂದು ವಿವಾದಗಳು ಬರ್ತಾ ಇರುವಂಥದ್ದು. ಇನ್ನು ಸ್ನೇಹಿತರೆ, ರಾಜ್ಯದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಮುಗಿದ ಮೇಲಾದರೂ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೈಗೊಳ್ತಾರಾ ಅಂತ ನೋಡಿದ್ರೆ, ಇನ್ನು ಬಿಹಾರದ ಚುನಾವಣೆ ನಡೆದಿಲ್ಲ ಪೂರ್ತಿಯಾಗಿ, ಇನ್ನು ಅದರ ಸ್ಪಷ್ಟನೆ ಸಿಕ್ಕಿಲ್ಲ. ಇವರೇ ಅಧಿಕಾರ ಬರ್ತಾರೆ, ಇವರೇ ಗೆಲುವನ್ನು ಸಾಧಿಸ್ತಾರೆ ಅಂತ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿನೇ ವಿದೇಶ ಪ್ರವಾಸ ಕೈಗೊಳ್ಳಲಿಕ್ಕೆ ಇನ್ನೂ ಮುಖ್ಯವಾದ ಕಾರಣಗಳಿರ್ತವೆ. ಸದ್ಯಕ್ಕೆ ಮಾತ್ರ ಮಾಹಿತಿ ಇಷ್ಟ ಆಗಿತ್ತು, ತಿಳಿಸಿದ್ದೀನಿ. ಇನ್ನು ಈ ಒಂದು CM ಕುರ್ಚಿಯಲ್ಲಿ ಬಡದಾಟ ನಡೀತಾನೆ ಇದೆ. ಕೊನೆಯ ಪಕ್ಷ ಯಾವ ಹಂತಕ್ಕೆ ತಲುಪುತ್ತೆ ಈ ಬಡದಾಟ ನೋಡಬೇಕಾಗಿದೆ. ಇವರ ಮಧ್ಯದಲ್ಲಿ ರಾಜ್ಯದ ಜನರಿಗೆ ಆರ್ಥಿಕ ಹೊರೆ ತಂದು ಇಡ್ತಾರೋ ಏನೋ ಅನ್ನುವಂತಹ ಸಂಶಯಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದಕ್ಕೂ ಕೂಡ ದುಡ್ಡನ್ನು ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ. ಗೃಹಲಕ್ಷ್ಮಿಯರು ಕೂಡ ಪರದಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ. ಮತ್ತೊಂದು ನೋಡೋದಾದರೆ ಈಗ ಸದ್ಯಕ್ಕೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. CM ಯಾರಾಗಬೇಕು, ಅಥವಾ ಬೇರೆ ಪಕ್ಷನೇ ಬರಬೇಕಾ, ಅಥವಾ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಆಡಳಿತ ಮಾಡ್ತಾ ಇದೆಯಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.